ದೆಹಲಿ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ. ಹಾಲಿ ಸಿಎಂ ಅತಿಶಿ ಸತತ ಹಿನ್ನಡೆಯಲ್ಲಿದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಮೂರನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಅತಿಶಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ಮುನ್ನಡೆಯಲ್ಲಿದ್ದಾರೆ. ಹಾಲಿ ಸಿಎಂ ಅತಿಶಿಗೂ ಕೂಡ ಆಪತ್ಕಾಲದ ಪರಿಸ್ಥಿತಿ. ಗೆಲ್ಲುವಂತಹ ನಿರೀಕ್ಷೆ ಇತ್ತು. ಅತಿಶಿ ಲಾಸ್ಟ್ ಮೊಮೆಂಟ್ ನಲ್ಲಿ ಮುಖ್ಯಮಂತ್ರಿ ಆದವರು 300ಕ್ಕೂ ಹೆಚ್ಚು ದಿನಗಳ ಕಾಲ ದೆಹಲಿಯ ಮುಖ್ಯಮಂತ್ರಿಯಾಗಿದ್ರು ಅತಿಶಿ ಅವರು. ಅವರ ವಿರುದ್ಧ ಕಂಟೆಸ್ಟ್ ಮಾಡಿದ್ದು ರಮೇಶ್ ಬಿದುರಿ ಹಾಗೆ ಕಾಂಗ್ರೆಸ್ನ ಅಲ್ಕಾಲಮ್ಮ. ಆದ್ರೆ ಹಾಲಿ ಸಿಎಂ ಅತಿಶಿ ಹಿನ್ನಡೆಯಲ್ಲೇ ಇದ್ದಾರೆ. ಮುನ್ನಡೆಯ ಟ್ರ್ಯಾಕ್ಗೆ ಬರುವುದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಮೂರನೇ ಸುತ್ತಿನ ಮತ ಎಣಿಕೆಯ ನಂತರವೂ ಕೂಡ ಹಿನ್ನಡೆಯಲ್ಲಿದ್ದಾರೆ. ರೈಟ್, ಕಂಪ್ಯಾರಿಸನ್ ನೋಡೋಣ. 2020ರ ರಿಸಲ್ಟ್ ಹಾಗೆ 2025 ಅಂದ್ರೆ ಇವತ್ತಿನ ಫಲಿತಾಂಶದ ಟ್ರೆಂಡ್. ಸದ್ಯಕ್ಕೆ ನಾವೇನ್ ನೋಡ್ತಾ ಇದೀವಿ ನಂಬರ್ಸ್, ಆ ಕಂಪ್ಯಾರಿಸನ್ ನೋಡ್ತಾ ಹೋಗೋಣ. ಕಳೆದ ಬಾರಿಯ ಚುನಾವಣೆಯಲ್ಲಿ 62 ಕ್ಷೇತ್ರಗಳಲ್ಲಿ ದಾಖಲೆಯ ಮತಗಳನ್ನ ಪಡೆದಿತ್ತು, ದಾಖಲೆಯ ಸೀಟ್ಗಳನ್ನ ಪಡೆದಿತ್ತು, ಗೆಲುವನ್ನ ದಾಖಲು ಮಾಡಿತ್ತು ಆಮ್ ಆದ್ಮಿ ಪಕ್ಷ. ಆದ್ರೆ ಈ ಬಾರಿ ಕೇವಲ 28. ಅಲ್ಲಿಗೆ ಮೈನಸ್ ಆಗಿದ್ದು ಗೆದ್ದಂತಹ ಕ್ಷೇತ್ರಗಳಲ್ಲಿ 34 ಕ್ಷೇತ್ರಗಳನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ 10:15 ಆಗ್ಬಿಡ್ತು, 11 ಗಂಟೆ ಹತ್ರ ಇದೀವಿ ನಾವು. 34 ಕ್ಷೇತ್ರಗಳಲ್ಲಿ ಹಿನ್ನಡೆಯಲ್ಲಿದೆ ಕಳೆದ ಬಾರಿ ಗೆದ್ದಂತಹ ಕ್ಷೇತ್ರಗಳು. ಮತ್ತೊಂದು ಕಡೆ ಬಿಜೆಪಿ ಕಳೆದ ಬಾರಿ ಗೆದ್ದಿದ್ದು 8. 2020ರ ವಿಧಾನಸಭಾ ಚುನಾವಣೆಯಲ್ಲಿ 2025 ಅಂದ್ರೆ ಈ ಬಾರಿ ಬಿಜೆಪಿಯ ಸಾಧನೆ ನೋಡ್ತಾ ಇದೀವಿ. 42 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಂದ್ರೆ +34 -34 ಆಮ್ ಆದ್ಮಿ ಪಕ್ಷಕ್ಕಾಗಿರೋದು. 34 ಕ್ಷೇತ್ರವನ್ನ ಕಳ್ಕೊಂಡಿದ್ದಾರೆ ಆಮ್ ಆದ್ಮಿಯವರು. ಅದೇ ಬಿಜೆಪಿಯವರು 34 ಕ್ಷೇತ್ರಗಳನ್ನ ಪಡ್ಕೊಂಡಿದ್ದಾರೆ. ಎಲ್ಲಿ ಆಮ್ ಆದ್ಮಿಯವರು ಸೋತಿದ್ದಾರೋ ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಿದೆ. ಕಾಂಗ್ರೆಸ್ ಈ ಬಾರಿ ಅಟ್ಲೀಸ್ಟ್ ಒಂದರಲ್ಲಾದ್ರೂ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿತ್ತು, ಒಂದರಲ್ಲಿ ಮುನ್ನಡೆಯಲ್ಲಿತ್ತು. ಅದು 0. ಕಳೆದ ಬಾರಿಯೂ ಶೂನ್ಯ, ಅದಕ್ಕಿಂತ ಹಿಂದಿನ ಬಾರಿಯೂ ಶೂನ್ಯ, ಈ ಬಾರಿಯೂ ಶೂನ್ಯ. ಹ್ಯಾಟ್ರಿಕ್ ಸಾಧನೆ, ಶೂನ್ಯ ಸಾಧನೆ ಕಾಂಗ್ರೆಸ್ನದ್ದು. 2015, 2020, ಈಗ 2025 ಸತತವಾಗಿ ಶೂನ್ಯ ಸಾಧನೆಯಲ್ಲಿದೆ ಕಾಂಗ್ರೆಸ್. ಬೌನ್ಸ್ ಬ್ಯಾಕ್ ಮಾಡುವುದಕ್ಕೆ ಕಾಂಗ್ರೆಸ್ಗೆ ಸಾಧ್ಯನೇ ಆಗಿಲ್ಲ. ಆಮ್ ಆದ್ಮಿ ಪಕ್ಷ 28 ಕ್ಷೇತ್ರಗಳಲ್ಲಿ, ಬಿಜೆಪಿ 42 ಕ್ಷೇತ್ರಗಳಲ್ಲಿ. ಆ ನಂಬರ್ಸ್ನಲ್ಲಿ ಒಂದು ಸ್ವಲ್ಪ ಬದಲಾವಣೆಯಾಗಿದೆ, ಗಮನಿಸ್ತಾ ಇದ್ದೀವಿ. 29 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ, ಬಿಜೆಪಿ 41 ಕ್ಷೇತ್ರಗಳಲ್ಲಿ. ಅಂದ್ರೆ ಈಗಲೂ ಕೂಡ ನಂಬರ್ಸ್ನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. 41 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಗೆ 29 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸತ್ಯೇಂದ್ರ ಜೈನ್ ಅವರು ಹಿನ್ನಡೆಯಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯಲ್ಲಿದ್ದಾರೆ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ. ಪರ್ವೇಶ್ ವರ್ಮಾ ಹಿನ್ನಡೆಗೆ ಹೋಗ್ಬಿಟ್ಟಿದ್ದಾರೆ. ಮಾಜಿ ಸಂಸದರು ಬಿಜೆಪಿಯ ಅಭ್ಯರ್ಥಿ ಪರ್ವೇಶ್ ವರ್ಮಾ ಅವರು ಹಿನ್ನಡೆಯಲ್ಲಿದ್ದಾರೆ. ಅದೇ ಕ್ಷೇತ್ರದಲ್ಲಿ ಸಂದೀಪ್ ದೀಕ್ಷಿತ್ ಸ್ಪರ್ಧೆಯನ್ನ ಮಾಡಿದ್ರು, ಅವರು ಕೂಡ ಹಿನ್ನಡೆಯಲ್ಲಿದ್ದಾರೆ. ಯಾವ ಅಭ್ಯರ್ಥಿಗಳು ಮುನ್ನಡೆ ಹಿನ್ನಡೆ ನೋಡ್ತಾ ಇದ್ದೀರಿ. ಕಲ್ಕಾಜಿಯಲ್ಲಿ ಅತಿಶಿ ಮರ್ಲೇನ ಹಾಲಿ ಸಿಎಂ ಅವ್ರಿಗೂ ಕೂಡ ಹಿನ್ನಡೆಯಾಗಿದೆ. ರೈಟ್, ಈಗ ವೋಟ್ ಶೇರ್ನ ಗಮನಿಸ್ತಾ ಹೋಗೋಣ. ಯಾವ ಪಕ್ಷ ಎಷ್ಟು ಪರ್ಸೆಂಟೇಜ್ ಮತಗಳನ್ನ ಪಡ್ಕೊಂಡಿದೆ ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಆ ಗ್ರಾಫ್ ನ ಗಮನಿಸ್ತಾ ಇದ್ದೀರಿ ನೀವು. ಆಮ್ ಆದ್ಮಿ ಪಕ್ಷ 29 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು, ಆ ಬ್ಲೂ ಕಲರ್ ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬಿಜೆಪಿ ಕೇಸರಿ ಬಣ್ಣದಲ್ಲಿ ನೋಡ್ತಾ ಇದ್ದೀರಿ, 41 ಕ್ಷೇತ್ರದಲ್ಲಿ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಲ್ಲಿಗೆ ನಾವು ನೇರವಾಗಿ ಡಿಬೇಟ್ಗೆ ಹೋಗ್ಬಿಡೋಣ. ಬಸವರಾಜ್ ಅವರು ಆಗಲಿ ವೋಟ್ ಶೇರ್ನ ಬಗ್ಗೆ ಮಾತನಾಡ್ತಾ ಇದ್ರು. ನೀವು ಹೇಳ್ತಾ ಇದ್ರಿ ವೋಟ್ ಶೇರ್ನಲ್ಲಿ ಹೆಚ್ಚಿನ ಡಿಫರೆನ್ಸ್ ಆಗಿಲ್ಲ, ಇನ್ನೂ ಕೂಡ ಬದಲಾವಣೆ ಆಗುವಂತ ಸ್ಲೈಟ್ ಚಾನ್ಸಸ್ ಇದೆ ಅನ್ನುವಂಥ ನಿಮ್ಮ ನಿರೀಕ್ಷೆ. ಸೊ ಈಗ ನೀವು ನೋಡ್ತಾ ಇದ್ದಂಗೆ ಅಂದರೆ ಒಂದು ಟೈಮಲ್ಲಿ ನೀವು ನಮ್ಮನ್ನೇ ರೈಟ್ ಆಫೇ ಮಾಡಿಬಿಟ್ಟಿದ್ರಿ. ಇನ್ನು ಆಮ್ ಆದ್ಮಿ ಪಾರ್ಟಿಯಲ್ಲಿ ನಮ್ಮ ಸರ್ಕಾರಕ್ಕೂ ಬರಲ್ಲ, ಅಧಿಕಾರಕ್ಕೂ ಬರಲ್ಲ ಅನ್ನೋ ಲೆಕ್ಕದಲ್ಲಿ. ಬಟ್ ಈಗ ನೀವು ನೋಡ್ತಾ ಇರೋ ರೀತಿಯಲ್ಲಿ ಆ ಟ್ರೆಂಡು ಚೇಂಜ್ ಆಗ್ತಾ ಇದೆ. ಹತ್ತತ್ರ ಈಗ 30 ಸೀಟು ಆಮ್ ಆದ್ಮಿ ಪಾರ್ಟಿ, 41 ಸೀಟು ಬಿಜೆಪಿ ಲೀಡಿಂಗಲ್ಲಿ ತೋರಿಸ್ತಾ ಇದೆ. ನಾವು ಎಲೆಕ್ಷನ್ ಕಮಿಷನ್ ರಿಸಲ್ಟ್ಸು ವೆಬ್ಸೈಟಲ್ಲಿ ನೋಡ್ತಾ ಇದ್ದಂಗೆ ಈಗ ನಾವು ಡಿಬೇಟ್ ಶುರು ಮಾಡಿದಾಗ 8:30-9 ಗಂಟೆ ಅಷ್ಟೊತ್ತಿಗೆ ಆಮ್ ಆದ್ಮಿ ಪಾರ್ಟಿಗೆ ಒಂದು 51% ಮೇಲೆ 52% ವೋಟ್ಸ್ಗಳು ಬಂದಿತ್ತು. ಆಮ್ ಆದ್ಮಿ ಪಾರ್ಟಿಗೆ 42% ವೋಟ್ಗಳಿತ್ತು. 10% ವೋಟ್ ಗ್ಯಾಪ್ ಇದ್ದಾಗ ಡೆಫಿನೆಟ್ಲಿ ಅದೇ ಟ್ರೆಂಡ್ ಕಾಣಿಸುತ್ತೆ, ಯಾಕಂದರೆ ಅವರೇ ಸರ್ಕಾರ ಅಂತ. ಬಟ್ ಈಗ ನೀವು ನೋಡಿದರೆ 10.5 ಟ್ರೆಂಡಲ್ಲಿ
BJPಗೆ 47% ವೋಟ್ ಶೇರ್ ಇದೆ, ಆಮ್ ಆದ್ಮಿ ಪಾರ್ಟಿಗೆ 43% ವೋಟ್ ಶೇರ್ ಇದೆ. ಅಂದರೆ ನಾವು 10% ಗ್ಯಾಪ್ ಇತ್ತು, ಅದೀಗ 4%ಗೆ ಇಳಿದಿದೆ. ಅದ್ರದ್ದು ಈಗ ನೀವು ಸೀಟ್ ರಿಫ್ಲೆಕ್ಷನ್ ನೋಡ್ತಾ ಇದ್ದೀರಿ, ವಿಚ್ ಇಸ್ ಕಮಿಂಗ್ ಟು ಕೈಂಡ್ ಆಫ್ 30-40 ಅಂತ. ನಮಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ಇದು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ 2ನೇ ರೌಂಡು 3ನೇ ರೌಂಡು ಕೌಂಟ್ ಆಗಿರೋದು. ಇನ್ನೂ 10-12 ರೌಂಡ್ಗಳು ಬಾಕಿ ಇದ್ದಾವೆ. ಟೋಟಲ್ 14ರಿಂದ 18 ರೌಂಡ್ ಒಳಗೂ ಕೌಂಟಿಂಗ್ ಆಗುತ್ತೆ. ರೈಟ್. ಸೊ ಆ ಟ್ರೆಂಡು ಇನ್ನೂ ಚೇಂಜ್ ಆಗುತ್ತೆ. ಒಂದು ಗುಡ್ ಪಾರ್ಟ್ ಏನಂತ ಅಂದರೆ 43%, 47% ಲೆಕ್ಕದಲ್ಲಿ ಅಂದರೆ ಒಂದು 90-95% ಓಟು ಇದು ನಮ್ಮ 2 ಪಕ್ಷಗಳಿಗೆ ಮಾತ್ರ ಸೀಮಿತವಾಗಿ ಬಿದ್ದಿದೆ. ಮತ್ತು ಆ ಓಟು ಹರಿದಂಚು ಹೋಗಿಲ್ಲ ಬೇರೆ ಬೇರೆ ಕಾಂಗ್ರೆಸ್ಗಾಗಲಿ ಇತರ ಪಕ್ಷಗಳಿಗೆ. ಅದರ ರಿಸಲ್ಟು ನಾವು ಆ ಸೀಟ್ ಕನ್ವರ್ಷನಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ಈ 4% ಓಟ್ ಗ್ಯಾಪ್ ಏನಿದೆ ಅದು ಇನ್ನೊಂದು ಗಂಟೆಯಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ, ಮತ್ತು ಆ ಗ್ಯಾಪು ಯಾವ ರೀತಿಯಾಗಿ ಸೀಟ್ ನಂಬರಲ್ಲಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಈ ಇಂಡಿಯನ್ ವೋಟಿಂಗ್ ಸಿಸ್ಟಮಲ್ಲಿ ನಾವು 1,00,000 ಓಟು ಒಬ್ಬನಿಗೆ ಬಂದು 1,00,001 ಓಟ್ ಇನ್ನೊಬ್ಬನಿಗೆ ಬಂದರೆ 1,00,01 ಓಟ್ ಬಂದವನು ಗೆದ್ದಂಗೆ, 1,00,001 ಓಟ್ ಬಂದವನು ಗೆದ್ದಂಗೆ, ಅದು ಕನ್ಸಿಡರ್ ಆಗಲ್ಲ. ಸೊ ಆ ರೀತಿಯಾಗಿ ನೋಡಿದಾಗ ಅದು ನಡೀತಾ ಇದೆ. ನಾವು ಈಗ ಆಮ್ ಆದ್ಮಿ ಪಾರ್ಟಿ ಹಂಗಂದರೆ ಪರ್ಫಾರ್ಮೇ ಮಾಡಿಲ್ವಾ, ಆಮ್ ಆದ್ಮಿ ಪಾರ್ಟಿಗೆ ಜನರು ಬೇಜಾರಾಗಿ ಹೋಗ್ಬಿಟ್ಟಿದೆಯಾ, ಆಮ್ ಆದ್ಮಿ ಪಾರ್ಟಿ ತುಂಬ ಅವ್ರು ಅಂದ್ಕೊಂಡಂಗೆ ನಡೀತಾ ಇಲ್ವಾ, ಇದಕ್ಕೆಲ್ಲ ಆನ್ಸರು ಆಮ್ ಆದ್ಮಿ ಪಾರ್ಟಿಯ ವೋಟರ್ಗಳು ಕೊಟ್ಟಿದ್ದಾರೆ. ಯಾಕಂದರೆ 43% ಜನ ದೆಹಲಿಯಲ್ಲಿ ಸದ್ಯ ಇದಿರೋ ಟ್ರೆಂಡಲ್ಲಿ ನಾನು ಹೇಳ್ತಾ ಇರೋದು ಆಲ್ರೆಡಿ ನಮಗೆ ಮನ್ನಣೆ ಕೊಟ್ಟಿದ್ದಾರೆ, ನೀವು ಚೆನ್ನಾಗಿದ್ದರೆ ನೀವೇ ಬರಬೇಕು ನಮಗೆ ಸರ್ಕಾರಕ್ಕೆ ಅಂತ. ರೈಟ್. ಆ್ಯಂಡ್ ಇದು 2-3ನೇ ರೌಂಡು ಕೌಂಟಿಂಗಲ್ಲಿ. ಸೊ ನಮಗೆ ವಿಶ್ವಾಸ ಇದೆ ಈ ಅದೇನು ವೋಟ್ ಪರ್ಸೆಂಟೇಜ್ ಇದೆ 43-47 ಅದು ರಿವರ್ಸ್ ಆಗುತ್ತೆ. ನಮಗೂ ಅದು 47 ವೋಟ್ ಪರ್ಸೆಂಟು BJPಗೆ ಇನ್ನೂ ಕಮ್ಮಿ ಆಗುತ್ತೆ. ಅದಾಗಿ ಅವಾಗ ನೀವು ಸೀಟ್ ಕನ್ವರ್ಷನ್ ನೋಡಿದಾಗ ಡೆಫಿನೆಟ್ಲಿ ವಿಲ್ ಸ್ಟಿಲ್ ಫಾರ್ಮ್ ದ ಮೆಜಾರಿಟಿ ಅನ್ನೋ ಗ್ಯಾರಂಟಿ ನನಗೆ. ಅಂದ್ರೆ ಈ ಕ್ಷಣಕ್ಕೂ ಕೂಡ ಬೌನ್ಸ್ ಬ್ಯಾಕ್ ನ ನಿರೀಕ್ಷೆಯಲ್ಲಿ ನೀವಿದ್ದೀರಿ. ವೋಟಿಂಗ್ ಪರ್ಸೆಂಟ್ ಚೇಂಜ್ ಆಗುತ್ತೆ, ಇನ್ನು ಕೂಡ ಹಲವು ರೌಂಡ್ಸ್ಗಳು ಬಾಕಿ ಇದೆ ಅನ್ನೋದು ನಿಮ್ಮ ತುಂಬ. ಈಗ ದಿಸ್ ಇಸ್ ವೆರಿ ಪ್ರಿಲಿಮಿನರಿ. ನಾನು ಅದೇ ಹೇಳ್ತೇನೆ. ಈಗ ನೀವು ಇವನ್ ವೆಬ್ಸೈಟಲ್ಲಿ ನೋಡಿದ್ರೆ ಹಾರ್ಡ್ಲಿ ಅಂದರೆ ಮ್ಯಾಕ್ಸಿಮಮ್ ಆಗಿರೋದು 5 ರೌಂಡ್ ಕೌಂಟು. ಅದು ಅಲ್ಲಿ ನಾವೇ ಲೀಡಲ್ಲಿದ್ದೀವಿ. ಅದು ಬಿಟ್ಟರೆ ಎಲ್ಲ ಕಡೆನೂ 2-3 ರೌಂಡು ಕೌಂಟಿಂಗ್ ಆಗಿದೆ. ನೀವು ಆತಿಶ್ ಅವ್ರ ಲೆಕ್ಕದಲ್ಲಿ ಹೇಳಿದ್ರಿ. ಆತಿಶ್ ಅವ್ರು ಎಷ್ಟು ಓಟು 1000 ಓಟಲ್ಲಿದ್ದಾರೆ. ಸೊ ಇನ್ನೂ 2 ಲಕ್ಷ ಓಟ್ ಕೌಂಟಿಂಗ್ ಆಗಬೇಕಾಗಿದೆ. ಸೊ 2 ಲಕ್ಷ ಓಟ್ ಕೌಂಟಿಂಗ್ ಆದಾಗ 1000 ಇಸ್ ನಾಟ್ ಅ ಬಿಗ್ ಗ್ಯಾಪ್ ಟು ವರ್ಕ್ ಆನ್. ನಾವು ಹೇಳ್ದಂಗೆ ಯಾವ ಬೂತು ಯಾವ ಕ್ಷೇತ್ರ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಇತ್ತೋ ಪಕ್ಷದ್ದು ಅಥವಾ ಅಲ್ಲಿ ಲೋಕಲ್ ಲೀಡರ್ಶಿಪ್ಪು ಬೂತ್ ಮ್ಯಾನೇಜ್ಮೆಂಟ್ ಹೇಗಾಗಿರುತ್ತೋ ಅದ್ರ ಮೇಲೆ ಒಂದು ಟ್ರೆಂಡ್ ಹೆಚ್ಚು ಕಮ್ಮಿ ಆಗಿರ್ಬೋದು. ರೈಟ್. ಅಟ್ ದ ಸೇಮ್ ಟೈಮ್ BJPಗೆ ಅದರದೇ ಆದಂಥ ಓಟ್ ಇದೆ. ಆಮ್ ಆದ್ಮಿ ಪಾರ್ಟಿಗೆ ಜನ ತಿರಸ್ಕರಿಸಿಲ್ಲ ಅನ್ನೋದು ಈ ಓಟ್ ಟ್ರೆಂಡು ಅಥವಾ ಈ ಓಟ್ ಪರ್ಸೆಂಟೇಜಿಂದ ಗೊತ್ತಾಗುತ್ತೆ. ರೈಟ್. ಈಗ ಬೇರೆ ವಿಶ್ಲೇಷಕರ ಒಂದು ಲೆಕ್ಕ ನೋಡಿದ್ರೆ ಆಮ್ ಆದ್ಮಿ ಪಾರ್ಟಿ ಅಲ್ಲೇನೂ ಕೆಲಸನೇ ಮಾಡಿಲ್ಲ, ಆಮ್ ಆದ್ಮಿ ಪಾರ್ಟಿ ಹೇಳ್ಕೊಂಡಂತೆ ನಡ್ಕೊಂಡಿಲ್ಲ, ಅಪ್ರಾಮಾಣಿಕವಾಗಿ ನಡೆದಿದೆ, ಜೈಲಿಗೆ ಹೋಗಿ ಬಂದರು, ಭ್ರಷ್ಟಾಚಾರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.